ಸರ್ವಣ ಸರ್, ಇಡೀ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವ ಪ್ರಶ್ನೆ. ಗಲಭೆ ಆಯಿತು ನಾಗಮಂಗಲದಲ್ಲಿ ಕಳೆದ ಬಾರಿ, ಏನಾಯಿತು? ಏನಾದರೂ ಪಾಠವನ್ನು ಕಲ್ತ್ರ? ಯಾವ ಉದಾಹರಣೆಯನ್ನು ನೀವು ಸೆಟ್ ಮಾಡಿದ್ರಿ? ಈ ರೀತಿ ಗಲಭೆಯನ್ನು ಸೃಷ್ಟಿ ಮಾಡಿದ್ರೆ ನಾವು ಖಂಡಿತವಾಗಿಯೂ ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ ಅನ್ನುವ ಎಕ್ಸಾಂಪಲನ್ನು ಸೆಟ್ ಮಾಡಿಲ್ಲ. ಇದೇ ಕಾರಣಕ್ಕಾಗಿ ಈ ಎಲ್ಲ ಘಟನೆಗಳು ಆಗ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಗಂಭೀರ ಆರೋಪ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಂತಹ ಗಲಭೆಗಳು ಹೆಚ್ಚಾಗುತ್ತೆ. ಕಾರಣ ಯಾರು ಒಂದಿಷ್ಟು ಕೋಮಿನ ಅಂದರೆ ಒಂದಿಷ್ಟು ಗಲಭೆಯನ್ನು ಸೃಷ್ಟಿ ಮಾಡುವ ಸಂಘಟನೆಗಳಿಗೆ ನೀವು ಬೂಸ್ಟ್ ಅಪ್ ಮಾಡ್ತೀರಿ ಅಂತ. ಸರ್, ಮೊದಲನೇದಾಗಿ ಕೆಟ್ಟದ್ದು ಮಾಡ್ತಕ್ಕಂಥ ವ್ಯಕ್ತಿ ಅವನು ಯಾವ ಧರ್ಮಕ್ಕೂ ಸೀಮಿತವಾಗಿರಲ್ಲ, ಯಾವ ಜಾತಿಗೂ ಸೀಮಿತವಾಗಿರಲ್ಲ. ಅವನು ಕೆಟ್ಟವನೇ, ಅದು ಯಾವ ಧರ್ಮನೂ ಅವನನ್ನು ಒಪ್ಪಲ್ಲ. ಆಮೇಲೆ ಯಾರು ಕೆಟ್ಟದನ್ನ ಪಕ್ಕದಲ್ಲಿ ಎತ್ತಂತೂ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಂತೂ ಇವಾಗ ಒಂದು ಹಣ್ಣು ಇಟ್ಟಿದ್ದೀರಾ, 10 ಹಣ್ಣು ಇಟ್ಟಿರ್ತೀರಾ, ಕೊಳ್ತೋಗಿರೋ ಹಣ್ಣು ಒಂದಿರುತ್ತೆ, ಅದನ್ನ ಎತ್ತಿ ನೀವು ಒಳ್ಳೆ ಹಣ್ಣು ಜೊತೆಗೆ ಇಡ್ತೀರಾ? ಇಡಲ್ಲ. ಸುಮ್ಮನೆ ಅದು ಅವ್ರವ್ರ ರಾಜಕೀಯದ ಮಾತುಗಳದು ಅವ್ರು ಆಡ್ತಾ ಇರೋದು. ಈಗಾಗಲೇ ನಮ್ಮ ಗೌಡ್ರು ಹೇಳ್ದಂಗೆ ನಾನು ಪೊಲೀಸ್ಗಳನ್ನ ದೂಷಿಸ್ತೀನಿ, ನಾನು ಸರ್ಕಾರನ ದೂಷಿಸಲ್ಲ. ಕ್ಲಿಯರ್ ಆಗಿತ್ತು, ಅವ್ರಿಗೆ ಕ್ಲಿಯರ್ ಆಗಿತ್ತು. ಅವಾಗ್ಲೂ ಅದೇ, ಸರ್ಕಾರ ಇತ್ತು, ಪೊಲೀಸ್ ವೈಫಲ್ಯ ಆಯ್ತು. ಒಂದ್ ನಿಮಿಷ ನೋಡಿ, ನಾನು ಪೊಲೀಸ್ನ ದೋಷಿಸ್ತಾ ಇದ್ದೀನಿ, ಪೊಲೀಸು ಸರಿಯಾಗಿ ಕೆಲಸ ಮಾಡಿಲ್ಲ. ಹೇಳಿದ್ರು ಪೊಲೀಸ್. ನೋಡಿ, ಒಂದ್ ನಿಮಿಷ ಹೇಳಿ, ಇಲ್ಲಿ ಪೊಲೀಸ್ ವ್ಯವಸ್ಥೆಗೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಯಾರು ಆರ್ಡರ್ ಕೊಡ್ತಾರೆ? ಉಸ್ತುವಾರಿ ಮಂತ್ರಿಗಳು ಮತ್ತೆ ಗೃಹ ಸಚಿವರು ಎಲ್ಲ ಇರ್ತಾರೆ. ಆ ಲಾಠಿ ಚಾರ್ಜ್ ಮಾಡಿದ್ರೆ ಅಲ್ಲಿ ಕೂಡ ಅವತ್ತು ಕೂಡ ಅದೇ ತರ ಮಾಡಿ ಬೆಂಡೆತ್ತಿದ್ರೆ ಆಗ್ತಾ ಇರಲ್ಲ ಅಂತ ಹೇಳಿದ್ದು. ಪೊಲೀಸರು ನಮ್ಮ ಕೆಲಸನೇ ಮಾಡ್ತಿದ್ದಾರೆ. ಇವತ್ತು ನಮ್ಮ ಪೊಲೀಸರು ಶಕ್ತರಿದ್ದಾರೆ, ಆದ್ರೆ ನಿಮ್ಮ ಸರ್ಕಾರ ಇದೆಯಲ್ಲ ಅವ್ರನ್ನ ಕೈ ಕಟ್ಟಿ ಹಾಕಿರ್ತಾರೆ. ಅದರ್ಥ ಮಾಡ್ಕೊಳ್ಳಿ ನೀವು. ಯಾಕೆಂದ್ರೆ ಇದೇ ಕಾಲ್ ತುಳಿತ ಗಲಾಟೆ ಆದಾಗ ಏನಾಯ್ತು, ಹೇಗ್ ಮಾಡಿದ್ರಿ? ಹಾಕಿದ್ದಾರೆ. ಆಯ್ತು, ಸರ್ಕಾರ ಪೊಲೀಸರ ಕೈ ಕಟ್ಟು ಹಾಕಿದೆ. 2 ಕಲ್ಲು ಹೊಡೆದ್ರು ಅಂತ ಹೇಳ್ತಾರೆ. ಪೊಲೀಸ್ ಅವರು ಲಾಠಿ ಚಾರ್ಜ್ ಮಾಡಿದ್ರೆ ಯಾಕೆ ಪೊಲೀಸ್ ಅವರು ಲಾಠಿ ಚಾರ್ಜ್ ಮಾಡಿದ್ರೆ ಅಂತ ನಿನ್ನೆಯಿಂದ ಇದೇ ಮಾತುಕತೆ ಎಲ್ಲಾ ಪಕ್ಷದಲ್ಲೂ ನಡೀತಾ ಇರೋದು. ಅರ್ಥ ಆಯ್ತಾ? ಇವಾಗ ಹೇಳ್ತಾ ಇದ್ದೀರಾ ಆ ಪೊಲೀಸ್ನ ಕೈ ಕಟ್ಟಾಕ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತಾ ಇದ್ದೀರಾ. ಪೊಲೀಸ್ ಅವರು ಹೋಗ್ಬಿಟ್ಟು ಅವ್ರು ಹೋಗಿ ಅಲ್ಲಿ ಅವ್ರ ಏನಿದೆ ಅವ್ರ ಆಕ್ಷನ್ ಅವ್ರು ಫಾಲೋ ಮಾಡಿದ್ರೆ ಯಾಕೆ ಅವ್ರ ಆಕ್ಷನ್ ಫಾಲೋ ಮಾಡಿದ್ರಿ ಅಂತೀರಾ? ಅವ್ರು ಏನಾದ್ರು ಸುಮ್ಮನೆ ಕೂತಿದ್ರೆ ಅವ್ರ ಕೈ ಕಟ್ಟಾಕಿದ್ದೀರಾ ಅಂತೀರಾ? ಇದು ಯಾವ ರೀತಿ ನೀವು ಸಮರ್ಥನೆ ಮಾಡ್ಕೊಂತೀರಾ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಅದಾದ್ಮೇಲೆ ಮೊದಲನೇದು ಸರ್, ಈ ಎಲ್ಲ ವಿಷಯಕ್ಕೂ ಕಾರಣ ಬಂದು ವೆರಿ ಕ್ಲಿಯರು, ಇದು ರಾಜಕಾರಣನೇ ಸರ್. ಇದು ಬಿಟ್ಟು ಇನ್ನೇನಿಲ್ಲ. ಎಲ್ಲೋ ಸಣ್ಣ ಪುಟ್ಟ ಘಟನೆ ನಡೆದಿರೋದನ್ನ ಸರ್ಕಾರ ನಡೆದಿರ್ತಕ್ಕಂಥ ಘಟನೆನ ಸರ್ಕಾರ ಕ್ಲಿಯರಾಗಿ ತಗೊಂಡು ಅದ್ರ ಮೇಲೆ ಕ್ರಮನ ತಗೊಂಡಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಅದನ್ನ ಎತ್ಕಟ್ಟ ಕೆಲಸವನ್ನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅದನ್ನ ಫಸ್ಟ್ ನೀವು ಒಪ್ಕೊಳ್ಳಿ. ಆಯ್ತು, ನಿಮ್ಗೆ ನಿಜವಾಗ್ಲೂ ಕಾಳಜಿ ಇದ್ದು ಎಲ್ಲ ಇಲ್ಲಪ್ಪ ಈ ಥರ ಆಗಲೇಬಾರ್ದು, ನಮ್ಮ ರಾಜ್ಯದ ಮೇಲೆ ನಮಗೂ ಅಭಿಮಾನ ಇದೆ, ನಮ್ಮ ದೇಶದ ಮೇಲೆ ಅಭಿಮಾನ ಇದೆ ಅಂತ ಹೇಳಿದ್ರೆ ತಾವೇನು ಮಾಡಬೇಕಾಗಿತ್ತು? ಅಲ್ಲಿ ಒಂದು ಧರ್ಮದ ಪರವಾಗಿ ಹೋಗಿ ನಿಂತ್ಕೊಂಡು ಇನ್ನೊಬ್ಬರ ಪಕ್ಕ ಮಾತಾಡೋದು ಸರಿಯಲ್ಲ. ಅದಕ್ಕೆ ಬದಲು ಎಲ್ಲಿ ನಡೀತು, ಹೆಂಗ್ ನಡೀತು, ಏನ್ ಮಾಡ್ಬೇಕೀಗ ಕೂತ್ಕೊಳ್ಳಿ ಸರ್ಕಾರದ ಜೊತೆ. ನಿಮ್ಗೂ ಜವಾಬ್ದಾರಿ ಇದೆ ರೀ. ಸರ್ಕಾರ ಅನ್ನೋದು ಬರೀ ಆಡಳಿತ ಪಕ್ಷ ಅಲ್ಲ, ವಿರೋಧ ಪಕ್ಷನೂ ಸೇರಿದ್ರೇನೆ ಸರ್ಕಾರ. ವಿರೋಧ ಪಕ್ಷ ಆಡಳಿತ ಪಕ್ಷ ಕೂತ್ಕೊಳ್ಳಿ, ಮಾತಾಡಿ ಬನ್ನಿ. ಹೋಮ್ ಮಿನಿಸ್ಟರ್ ಬೇರೆ ಹೋಮ್ ಮಿನಿಸ್ಟರ್ ಇರ್ತಕ್ಕಂಥ ಕಾಂಗ್ರೆಸ್ ಅವ್ರಿಗಲ್ಲ, ಇನ್ಕ್ಲೂಡಿಂಗ್ ಬಿಜೆಪಿಗೆ, JDSಗೆ, ಆಪ್ಗೆ ಎಲ್ಲರಿಗೂ ಅವ್ರು ಹೋಮ್ ಮಿನಿಸ್ಟರ್. ಕೂತ್ಕೊಳ್ಳಿ, ಮಾತಾಡಿ, ಹೇಳಿ ಈ ಥರ ಆಗಿದೆ, ಈ ರೀತಿ ಕ್ರಮ ತಗೋಬೇಕು, ನಮ್ಮ ಸಲಹೆಯನ್ನು ಈ ಥರ ಕೊಡ್ತಾ ಇದೀವಿ, ತಗೊಳ್ಳಿ. ಇವಾಗ ನಮಗೆ ಗೊತ್ತಿಲ್ಲದಿರೋದು ಅಲ್ಲಿ ಇರ್ಬೋದು. ಪೊಲೀಸ್ ಅವರು ಏನು ಮಾಹಿತಿ ಕೊಟ್ಟಿರೋದು ಅದು ಹೋಮ್ ಮಿನಿಸ್ಟರ್ ಗೊತ್ತಿರುತ್ತೆ. ನಮ್ಮ ಪಕ್ಷದವ್ರು ಏನು ಮಾಹಿತಿ ಕೊಟ್ಟಿರೋದು ಅದು ಪಕ್ಷಕ್ಕೆ ಗೊತ್ತಾಗಿರುತ್ತೆ. ನಿಮಗೂ ಏನೋ ಒಂದು ಗೊತ್ತಾಗಿರುತ್ತೆ. ಯಾವುದೋ ಒಂದರ ಇಂಟಲ್ಲಿ ಅದನ್ನು ತಗೊಂಡು ಯಾರು ನಿಜವಾದ ಕಿಡಿಗೇಡಿಗಳಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋಣ. ಇದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಇಡೋಣ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಕೋಮು ಗಲಭೆನೋ ಈ ರೀತಿಯಿಂದ ಕಲ್ಲು ಎಸೆತಗಳು ನಡಿಬಾರ್ದು. ಇಡೀ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿ ನಡಿಬಾರ್ದು. ಇದು ಯಾವುದಕ್ಕೂ ಒಳ್ಳೇದಲ್ಲ. ಏನಾದರೂ ಡೆವಲಪ್ಮೆಂಟ್ ಒಳ್ಳೇದಾಗತ್ತಾ? ಇಲ್ಲ ರಾಜ್ಯದ ಬೆಳವಣಿಗೆಗೆ ಒಳ್ಳೇದಾಗತ್ತಾ? ಯಾವುದೂ ಇಲ್ಲ. ಹಾಗಾಗಿ